ನಮಸ್ಕಾರ ಸ್ನೇಹಿತರೆ, ನಿಮಗೆ ಸ್ವಾಗತ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನೆಲ್ಗೆ. ಇವತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆಯಡಿ 23 ಹಾಗೂ 24ನೇ ಕಂತಿನ 4,000 ರೂಪಾಯಿ ಹಣ ಜಮೆ ಈ ಜಿಲ್ಲೆಗಳಿಗೆ ಮೊದಲಿಗೆ ಜಮೆ ಆಗುತ್ತೆ. ಹಾಗೂ ಇಲ್ಲಿ ಇನ್ನೊಂದು ಮುಖ್ಯವಾದ ಹೊಸದಾಗಿ 5,000 ರೂಪಾಯಿ ಹಣ ಜಮೆ ಆಗುತ್ತಿರುವ ವಿಶೇಷದ ಒಂದು ಅಪ್ಡೇಟ್ ಬಗ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ, ಯಾಕಂತಂದ್ರೆ ಇಲ್ಲಿ ನಿಮಗೆ 5,000 ರೂಪಾಯಿ ಹಣ ಸಿಗುತ್ತೆ. ಇದು ಪುರುಷರಿಗೂ ಸಿಗುತ್ತೆ, ಮಹಿಳೆಯರಿಗೂ ಸಿಗುತ್ತೆ, ಎಲ್ಲರಿಗೂ ಕೂಡ ಇದು ಸಿಗುತ್ತೆ. ಇವೆಲ್ಲ ಮಾಹಿತಿಯನ್ನ ಹೆಚ್ಚು ಸ್ಪಷ್ಟವಾಗಿ ಹಾಗೂ ನಿಖರವಾಗಿ ವಿವರಿಸುತ್ತೇನೆ. ಅದರಿಂದ ವಿಡಿಯೋನ ಕೊನೆಯವರೆಗೂ ಕೂಡ ತಪ್ಪದೆ ನೋಡಿ. ಗೃಹಲಕ್ಷ್ಮಿ 23 ಮತ್ತು 24ನೇ ಕಂತು ಸರ್ಕಾರದ ತಯಾರಿ ಅಂತ ಹೇಳ್ಬೋದು. ನೋಡಿ, ಇದು ಈಗ ತಾನೇ ಲೇಟೆಸ್ಟ್ ಆಗಿ ಬಂದಿರುವಂತಹ ಫ್ರೆಶ್ ಅಪ್ಡೇಟ್ ಆಗಿದೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ. ನೋಡಿ, ಇಲ್ಲಿ ಕರ್ನಾಟಕ ಸರ್ಕಾರ ಈಗ ಗೃಹಲಕ್ಷ್ಮಿ ಯೋಜನೆಯ ಮುಂದಿನ ಕಂತು ಬಿಡುಗಡೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿತ್ತು. ಇದೀಗ ಈ ತಯಾರಿ ಕಂಪ್ಲೀಟ್ ಆಗಿರುವಂತದ್ದು. ನಿಮ್ಮ 23 ಮತ್ತು 24ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಹೌದು, ಇದಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟವಾದ ಮಾಹಿತಿ ಬಂದಿದೆ. ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ. ಅದಕ್ಕಿಂತ ಮೊದಲು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದು ಕೂಡ ಹಾಕೋದಿಲ್ಲ. ಹಾಗಾಗಿ ಯಾರಿನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲಾ ವೀಕ್ಷಕರು ನೋಡಿ, ಯಾರಿನೂ ಲೈಕ್ ಮಾಡದೆ ನೋಡ್ತಾ ಇದ್ದೀರಾ ಅಂದ್ರೆ ವೀಕ್ಷಕರೇ ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನಿಮ್ಮೆಲ್ಲರಿಂದನೂ ಕೂಡ 500 ಲೈಕ್ ಗಳನ್ನ ಕೇಳ್ತಾ ಇದ್ದೇವೆ. ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನಮ್ಮ ಒಂದು ಶ್ರಮಕ್ಕೆ ಒಂದು ಮೆಚ್ಚುಗೆಯನ್ನು ನೀಡಿದಂಗಾಗುತ್ತೆ. ತಪ್ಪದೆ ಒಂದು ಲೈಕ್ ಅನ್ನು ಮಾಡಬಹುದು. ನೋಡಿ, ಇಲ್ಲಿ ಈ ಬಾರಿ ಸರ್ಕಾರಕ್ಕೆ ಬಂದಿರುವ ಆದಾಯ ಮತ್ತು ಬಜೆಟ್ ಅಂಕಿಅಂಶಗಳ ಪ್ರಕಾರ ಈ ಕಂತಿನ ಹಣವನ್ನು ಒಟ್ಟಿಗಾಗಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಒಟ್ಟು 2,000 ಪ್ಲಸ್ 2,000 4,000 ರೂಪಾಯಿ ಹಣ ಮಹಿಳೆಯರ ಖಾತೆಗಳಿಗೆ ಜಮೆ ಆಗಲಿದೆ ವೀಕ್ಷಕರೇ. ಯಾವ ಜಿಲ್ಲೆಗಳಿಗೆ ಇದು ಜಮೆ ಆಗ್ತಾ ಇರುವಂತದ್ದು ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ, ಸಾಮಾನ್ಯವಾಗಿ ಸರ್ಕಾರ ಮೊದಲು ಹಣ ಜಮೆ ಮಾಡುವಾಗ ಕೆಲ ಮಾನದಂಡಗಳನ್ನ ಅನುಸರಿಸುತ್ತೆ. ಅದರಲ್ಲಿ ಮೊದಲನೆಯ ಮಾನದಂಡ ಬಂದ್ಬಿಟ್ಟು ದಾಖಲೆ ಪರಿಶೀಲನೆ ಪೂರ್ಣಗೊಂಡಿರುವ ಜಿಲ್ಲೆಗಳಿಗೆ ಹಾಕುತ್ತೆ, ಮತ್ತು ಬ್ಯಾಂಕ್ KYC ಕ್ಲಿಯರ್ ಇರುವ ಜಿಲ್ಲೆಗಳಿಗೆ ಹಾಕುತ್ತೆ, ಮತ್ತು ಹಿಂದಿನ ಕಂತಿನ ಸಮಸ್ಯೆ ಇಲ್ಲದ ಜಿಲ್ಲೆಗಳಿಗೆ ಮೊದಲಿಗೆ ಹಣವನ್ನು ಹಾಕುತ್ತೆ. ಈ ಆಧಾರದ ಮೇಲೆ ಸಾಧ್ಯತೆ ಇರುವ ಜಿಲ್ಲೆಗಳ ಪಟ್ಟಿಯನ್ನ ನಾನು ನಿಮಗೆ ತಿಳಿಸ್ತೇನೆ. ನೋಡಿ, ನೀವೆಲ್ಲರೂ ಕೂಡ ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ವೀಕ್ಷಕರ ಕೆಳಗಡೆ ಲಿಂಕ್ ಅನ್ನು ಕೊಟ್ಟಿರ್ತಾನೆ. ಯಾಕಂದ್ರೆ ಜಿಲ್ಲೆಗಳ ಲಿಸ್ಟ್ ಅನ್ನು ನೀವು ನಿಮ್ಮ ವಾಟ್ಸ್ಆಪ್ ನಲ್ಲಿ ನೋಡ್ಕೋಬಹುದು. ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೆಳಗಡೆ ಇರುತ್ತೆ. ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಅಂದ್ರೆ ಸಂಪೂರ್ಣ ಉಚಿತವಾಗಿರುತ್ತೆ, ಜಾಯ್ನ್ ಆಗಬಹುದು. ನೋಡಿ, ಈ ಒಂದು ಜಿಲ್ಲೆಗಳಿಗೆ ನಿಮಗೆ 23 ಮತ್ತು 24 ಈ ಎರಡೂ ಕಂತುಗಳ ಹಣ 4,000 ರೂಪಾಯಿ ಹಣ ಬರ್ತಾ ಇರುವಂತದ್ದು. ಹಾಗೂ ನೋಡಿ, ಇಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ 5,000 ರೂಪಾಯಿ ಹಣ ಬರುತ್ತೆ. ಇದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತಾನೆ. ಸೊ ಅದಕ್ಕಿಂತ ಮೊದಲು ಗೃಹಲಕ್ಷ್ಮಿ ಹಣ ಯಾವ ಜಿಲ್ಲೆಗಳಿಗೆ ಇದು ಬರ್ತಾ ಇದೆ ಎಂಬುದನ್ನು ತಿಳಿಸಿಕೊಡ್ತಾನೆ, ಮತ್ತು ಗೃಹಲಕ್ಷ್ಮಿ ಯೋಜನೆಯ ಸಮಯ ಮತ್ತು ಟೈಮಿಂಗ್ ಎಲ್ಲವನ್ನು ಕೂಡ ಕರೆಕ್ಟ್ ಆಗಿ ತಿಳಿಸಿಕೊಡ್ತಾನೆ. ಹಾಗಾಗಿ ವೀಕ್ಷಕರ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಮೊದಲನೆಯದಾಗಿ ಮೈಸೂರು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇರುವಂತದ್ದು 4,000 ರೂಪಾಯಿ ಹಣ. ಮಂಡ್ಯ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇರುವಂತದ್ದು 23 ಮತ್ತು 24ನೇ 4,000 ರೂಪಾಯಿ ಹಣ. ಮತ್ತು ಹಾಸನ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇರುವಂತದ್ದು 23 ಮತ್ತು 24ನೇ ಕಂತಿನ ಹಣ. ಮತ್ತು ತುಮಕೂರು ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇರುವಂತದ್ದು 4,000 ರೂಪಾಯಿ ಹಣ. ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ 23 ಮತ್ತು 24ನೇ ಕಂತಿನ ಹಣ ಬರ್ತಾ ಇರುವಂತದ್ದು 4,000 ರೂಪಾಯಿ ಹಣ. ಬೆಳಗಾವಿ ಜಿಲ್ಲೆಗೂ ಕೂಡ 23 ಮತ್ತು 24ನೇ ಕಂತಿನ ಹಣ ಬರ್ತಾ ಇರುವಂತದ್ದು 4,000 ರೂಪಾಯಿ ಹಣ. ಹಾಗೆ ಹಾವೇರಿ ಜಿಲ್ಲೆಗೂ ಕೂಡ 23 ಮತ್ತು 24ನೇ ಕಂತಿನ ಹಣ ಬರ್ತಾ ಇರುವಂತದ್ದು 4,000 ರೂಪಾಯಿ ಹಣ ಬರುತ್ತೆ. ಮತ್ತು ಬಾಗಲಕೋಟೆ ಜಿಲ್ಲೆಗೂ ಕೂಡ 23 ಮತ್ತು 24ನೇ ಕಂತಿನ ಹಣ ಬರ್ತಾ ಇರುವಂತದ್ದು ಅದು 4,000 ರೂಪಾಯಿ ಹಣ ಬರ್ತಾ ಇರುವಂತದ್ದು. ಮತ್ತು ಶಿವಮೊಗ್ಗ ಜಿಲ್ಲೆಗೂ ಕೂಡ 23 ಮತ್ತು 24ನೇ ಕಂತಿನ ಹಣ ಬರ್ತಾ ಇರುವಂತದ್ದು ಅದು ಕೂಡ 4,000 ರೂಪಾಯಿ ಹಣ ಬರುತ್ತೆ. ಮತ್ತು ಉತ್ತರ ಕನ್ನಡ ಜಿಲ್ಲೆಗೂ ಕೂಡ 4,000 ರೂಪಾಯಿ ಹಣ ಬರುತ್ತೆ. ನೋಡಿ, ಇವು ಈ ಒಂದು ಆಧಾರದಲ್ಲಿ ನೀಡಿದ ಮಾಹಿತಿ ಆಗಿದೆ. ಇದು ನಿಜವಾದ ಪಟ್ಟಿಯನ್ನ ಸರ್ಕಾರ ಬಿಡುಗಡೆ ಮಾಡಿದ ನಂತರವೇ ನಾನು ನಿಮಗೆ ಅಪ್ಲೋಡ್ ಮಾಡ್ತೇನೆ. ಆದ್ರೆ ಈ ಒಂದು ಜಿಲ್ಲೆಗಳು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬೇಗ ಪಡೆಯೋದಕ್ಕೆ. ಮತ್ತು ಇಲ್ಲಿ ಜಮಾ ದಿನಾಂಕ, ಹಣ ಯಾವಾಗ ಬರಬಹುದು ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಬನ್ನಿ. ನೋಡಿ, ಈ ಬಾರಿ 23 ಮತ್ತು 24ನೇ ಕಂತು ಒಟ್ಟಿಗೆ ಬರ್ತಾ ಇರುವಂತದ್ದು. ಸರ್ಕಾರದಿಂದ ಬಂದಿರುವ ಒಳ ಮಾಹಿತಿಯ ಪ್ರಕಾರ ಈ ಬಾರಿ ಒಟ್ಟಿಗೆ 2 ಕಂತು ಬಿಡುಗಡೆ ಮಾಡುವ ಪ್ರಕ್ರಿಯೆ ನಡೆಯುತ್ತಿದೆ. ಯಾಕೆಂದ್ರೆ ಹಲವರಿಗೆ ಹಿಂದಿನ ಕಂತುಗಳು ತಾಂತ್ರಿಕ ಕಾರಣದಿಂದ ತಡೆ ಹಿಡಿಯಲಾಗಿತ್ತು. ಅದಕ್ಕಾಗಿ ಅಂದ್ರೆ 23ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ವಲ್ಲ ಅವ್ರಿಗೆ ಮಾತ್ರ ಈ 23 ಮತ್ತು 24 4,000 ರೂಪಾಯಿ ಹಣ ಬರುತ್ತೆ. ನೋಡಿ ವೀಕ್ಷಕರೇ, ದಯವಿಟ್ಟು ಕೆಳಗಡೆ ತಿಳಿಸಿ ನೀವು ಕೂಡ 23ನೇ ಕಂತಿನ ಹಣವನ್ನು ಪಡೆದುಕೊಂಡಿದ್ದೀರಾ ಅಥವಾ ಇಲ್ವಾ ಅಂತ. ನೋಡಿ, ಇದಕ್ಕಾಗಿ ಈ ತಿಂಗಳು ಒಟ್ಟಿಗೆ 4,000 ರೂಪಾಯಿ ಹಣ ಬರುತ್ತೆ ನಿಮಗೆ 23ನೇ ಕಂತಿನ ಹಣ ಬಂದಿದ್ದಿಲ್ಲ ಅಂದ್ರೆ. ಹಾಗೂ ನೋಡಿ, ಇಲ್ಲಿ ಎಲ್ಲರಿಗೂ ಕೂಡ 5,000 ರೂಪಾಯಿ ಹಣ ಜಮೆ, ಮತ್ತು ಇದು ಯಾವ ಮಾಹಿತಿ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಹೌದು ವೀಕ್ಷಕರೇ, ಈ 5,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿ ಪ್ರತಿ ತಿಂಗಳು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಪ್ರತಿ ತಿಂಗಳು 5,000 ರೂಪಾಯಿ ಹಣ ಜಮೆ ಆಗುತ್ತೆ. ಎಲ್ಲರಿಗೂ ಕೂಡ ಪುರುಷರಿಗೆ ಆಗಲಿ ಮಹಿಳೆಯರಿಗೆ ಆಗಲಿ ನಿಮ್ದು ಅರ್ಹತೆ ಏನೇ ಇರಲಿ ನೀವು 5,000 ರೂಪಾಯಿ ಹಣವನ್ನ ಪ್ರತಿ ತಿಂಗಳು ಕೂಡ ಪಡ್ಕೊಳ್ಬಹುದು. ವೀಕ್ಷಕರೇ, ಇದು 100% ಒರಿಜಿನಲ್ ಇನ್ಫಾರ್ಮೇಶನ್ ಆಗಿದೆ. ಯಾಕಂದ್ರೆ ಕೆಲವೊಬ್ರು ಇದನ್ನ ನಂಬದಿರಬಹುದು, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ವೀಕ್ಷಕರ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಈ ಒಂದು ಮಾಹಿತಿಯನ್ನ ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನೋಡಿ, ಇದೀಗ ಮತ್ತೊಂದು ದೊಡ್ಡ ಸುದ್ದಿ ಎಲ್ಲರ ಗಮನಕ್ಕೆ ತರುತ್ತಿದ್ದೇನೆ. ಏನಂದ್ರೆ ಸರ್ಕಾರ ವಯೋನಿವೃತ್ತರು ಅಥವಾ ಈ ಎಲ್ಲರಿಗೂ ಕೂಡ ಈ ಒಂದು
ಏನಂದ್ರೆ ಈ ಕರ್ನಾಟಕ ಆಗಲಿ ಅಥವಾ ನಮ್ಮ ಕೇಂದ್ರ ಸರ್ಕಾರ ಆಗಲಿ ಈ ಒಂದು ಹಣವನ್ನ ಕೊಡ್ತಾ ಇದೆ. ಪ್ರತಿ ತಿಂಗಳು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ ಅರ್ಹತೆ ಹೊಂದಿರುವವರು ಈಗಾಗಲೇ ಪರಿಶೀಲನೆ ನಡೀತಿದ್ದಾರೆ. ಇವಾಗಲೇ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ದೀರಾ ಇದಕ್ಕೆ ನಿಮಗೆ ಪ್ರತಿ ತಿಂಗಳು ಕೂಡ ಹಣ ಬರುತ್ತೆ. ಮತ್ತು ಖಾತೆ ಪರಿಶೀಲನೆ ಪೂರ್ಣಗೊಂಡವರು ಮೊದಲಿಗೆ ಈ ಒಂದು ಹಣವನ್ನ ಪಡಿತಾರೆ. ಮತ್ತು ರಾಜ್ಯ ವ್ಯಾಪ್ತಿ ಜಮೆ ಪ್ರಕ್ರಿಯೆ ಆರಂಭವಾಗಿದೆ ಆಲ್ರೆಡಿ. ಈ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಬರುತ್ತೆ. ಮತ್ತು ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ SMS ಗಳು ಬಂದಿದ್ದಾವೆ 5,000 ರೂಪಾಯಿ ಹಣ ಬರ್ತಾ ಇದೆ ಅಂತ. ಹಾಗಾಗಿ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಮತ್ತು ನೀವು ಕೂಡ ಪಡೆದುಕೊಳ್ಳಿ. ಯಾಕಂತಂದ್ರೆ ಈ 5,000 ರೂಪಾಯಿ ಹಣ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಬನ್ನಿ ಇದನ್ನ ಹೇಗೆ ಪಡ್ಕೊಳ್ಳೋದು, ಹೇಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದು ಅಂತ ಹೇಳ್ತಾನೆ ನೋಡಿ. ಇದನ್ನ APY ಅಂತ ಹೇಳ್ತಾರೆ ಈ ಒಂದು ಯೋಜನೆಯನ್ನ. ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಈ ಒಂದು ಯೋಜನೆಯ ಮುಖಾಂತರ ನೀವು ಪ್ರತಿಯೊಬ್ಬರು ಕೂಡ 5,000 ರೂಪಾಯಿ ಹಣವನ್ನ ಪಡ್ಕೊಳ್ಬಹುದು ಸಂಪೂರ್ಣವಾಗಿ ಉಚಿತವಾಗಿ. ಏನಂದ್ರೆ ಪಿಂಚಣಿ ರೂಪದಲ್ಲಿ ನಿಮಗೆ ಪ್ರತಿ ತಿಂಗಳು 5,000 ರೂಪಾಯಿ ಹಣ ಜಮೆ ಆಗುತ್ತೆ. ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಇವಾಗ ಕೆಲವರು ಹೇಳ್ತಾರೆ ನಮ್ದೊಂದು ಗವರ್ನಮೆಂಟ್ ಜಾಬ್ ಇಲ್ಲ, ನಮಗೆ ಪಿಂಚಣಿ ಬರೋದಿಲ್ಲ, ನಮಗೆ ಒಂದು ಏನಾದ್ರೂ ಇಲ್ಲಿ ವಯಸ್ಸಾದ ನಂತರ ನಮಗೆ ಯಾವುದೇ ರೀತಿ ಹಣದ ಇಲ್ಲಿ ಅವಶ್ಯಕತೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ಈ ರೀತಿ ಎಲ್ಲ ಹೇಳ್ತಾ ಇರೋರಿಗೆ ಒಂದು ರಿಲೀಫ್, ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು ಸರ್ಕಾರದಿಂದ. ಯಾಕಂದ್ರೆ 5,000 ರೂಪಾಯಿ ಹಣದವರೆಗೂ ನಿಮಗೆ ಹಣ ಸಿಗುತ್ತೆ ಈ ಒಂದು ಯೋಜನೆಯ ಮುಖಾಂತರ. ನೋಡಿ ಇದಕ್ಕೆ ಅರ್ಹತೆ ಏನಂತಂದ್ರೆ ನೋಡಿ ಭಾರತದ ನಿವಾಸಿಯಾಗಿರಬೇಕು ಮತ್ತು ವಯಸ್ಸು ಬಂದ್ಬಿಟ್ಟು 18 ವರ್ಷದ ಮೇಲ್ಪಟ್ಟು ಮತ್ತು 40 ವರ್ಷದ ಒಳಪಟ್ಟು ಇರಬೇಕು. ನೀವು ಇದನ್ನ ಮಾಡಿಸಿದ್ರೆ ನಿಮಗೆ 60 ವರ್ಷ ಆದ ನಂತರ ಪ್ರತಿ ತಿಂಗಳು ಕೂಡ 5,000 ರೂಪಾಯಿ ಹಣ ಜಮೆ ಆಗುತ್ತೆ. ಹಾಗಾಗಿ ನೋಡಿ ದಯವಿಟ್ಟು ಆದಷ್ಟು ಈ ಒಂದು ಮಾಹಿತಿಯನ್ನು ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳಿ ವೀಕ್ಷಕರೇ. ಯಾಕಂದ್ರೆ ಇದು ಯಾರಿಗೂ ಕೂಡ ಗೊತ್ತಿಲ್ಲ. ನೋಡಿ ನಿಮಗೆ ಇನ್ನೂ ಕೂಡ ಡೌಟ್ ಇತ್ತು ಅಂತಂದ್ರೆ APY ಅಂತ ಗೂಗಲ್ ನಲ್ಲಿ ಸರ್ಚ್ ಮಾಡಿ ನೋಡಿ. ಯಾಕಂತಂದ್ರೆ ಎಷ್ಟೋ ಜನರು ನಂಬದಿರಬಹುದು, ಹಾಗಾಗಿ ಹೇಳ್ತಾ ಇದ್ದಾನೆ. ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಆದಷ್ಟು ಶೇರ್ ಮಾಡಿ. ಹಾಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡುವಂತಹ ಪ್ರಯತ್ನವನ್ನ ಪಡ್ತೇನೆ. ಮತ್ತು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲಾ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತಾನೆ. ನೋಡಿ ಅಧಿಕೃತ ವೆಬ್ಸೈಟ್ ಲಿಂಕ್ ಅನ್ನು ಬೇಕಾದ್ರೆ ನಾನು ಕೆಳಗಡೆ ಕೊಟ್ಟಿರ್ತೇನೆ. ಮತ್ತು ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಯಾರೇನೋ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಎಲ್ಲ ಮಾಹಿತಿನ ಅಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೇನೆ.